ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಷಯದಲ್ಲಿ ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ವಿಷಯದಲ್ಲಿ ಮಾತ್ರ ಅಲ್ಲ, ದಾವಣಗೆರೆ ಬೈ ಎಲೆಕ್ಷನ್ ವಿಷಯದಲ್ಲೂ ಕೂಡ ನಾನಾ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಳ್ತಿದ್ದಂತಹ ಅವರ ದ್ವೇಷ ಈಗ ಅವರಿಗೇನೆ ತಿರುಗುಬಾಣ ಆಗ್ತಾ ಇದೆ. ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇಬ್ಬರು ಪ್ರಮುಖ ನಾಯಕರು ಡಿ.ಕೆ.ಶಿ ನಡೆಯನ್ನ, ಕಾಂಗ್ರೆಸ್ ಪಕ್ಷದ ನಡೆಯನ್ನ ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಬಹಿರಂಗವಾಗಿ ಹೇಳಿದ್ದಾರೆ, ಇನ್ನೊಬ್ಬರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಮಾತನ್ನ ಹೇಳಿದ್ದಾರೆ. ಏನಂದ್ರೆ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತ್ತು ಮಾಡಿರೋದು ಸರಿಯಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಅಮಾನತ್ತು ಆದೇಶವನ್ನು ವಾಪಸ್ ಪಡೆಯಿರಿ, ಅವ್ರ ಮೇಲೆ ಅಷ್ಟೊಂದು ನಿರ್ದಾಕ್ಷಿಣ್ಯವಾದಂಥ ಕ್ರಮ ತೆಗೆದುಕೊಂಡದ್ದು ಸರಿಯಿಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್, ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಚುನಾವಣಾ ಫಲಿತಾಂಶ ಬಂದಿಲ್ಲ, ಕಾಂಗ್ರೆಸ್ ಪಕ್ಷ ಸೋತಿಲ್ಲ. ಮೇ 4ಕ್ಕೆ ಫಲಿತಾಂಶ ಬರೋದು. ಅಲ್ಲಿವರೆಗೆ ಕಾದು, ಆಗ ಕಾಂಗ್ರೆಸ್ ಪಕ್ಷ ಸೋತ್ರೆ ಆತ್ಮಾವಲೋಕನ ಮಾಡಿಕೊಂಡು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಸರಿ. ಈಗ ಏಕಾಏಕಿ ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಈ ರೀತಿ ಕ್ರಮ ಕೈಗೊಂಡಿರೋ ಸರಿ ಇಲ್ಲ ಅನ್ನೋಂಥದ್ದು ಸತೀಶ್ ಜಾರಕಿಹೊಳಿ ಅವರ ವಾದ. ಅವರು ಅದನ್ನು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಮತ್ತೆ ಅಬ್ದುಲ್ ಜಬ್ಬಾರ್ ವಿಷಯದಲ್ಲಿ ಇನ್ನೊಂದೇನಪ್ಪ ಅಂದರೆ, ಅವರೇ ಸ್ವತಃ ರಾಜೀನಾಮೆಯನ್ನು ನೀಡಿದರು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಡಿ.ಕೆ. ಶಿವಕುಮಾರ್ ಅಕ್ಸೆಪ್ಟ್ ಮಾಡಿದರು. ಅಲ್ಲಿವರೆಗೂ ಓಕೆ. ಆದರೆ ಆ ನಂತರದಲ್ಲಿ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡುವ ಅಗತ್ಯ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ. ಇದು ಮುಸ್ಲಿಂ ಸಮುದಾಯದಲ್ಲಿ ಚರ್ಚೆ ಆಗಿತ್ತು, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿತ್ತು, ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗಿತ್ತು, ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿರಲಿಲ್ಲ, ಹೇಳಿರಲಿಲ್ಲ. ಬಟ್ ಈಗ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಅವರಿಗೇ ಹೇಳಿದ್ದಾರೆ. ಮತ್ತು ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿದೆ. ಆಗಲೂ ಕೆಲವು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಭೇಟಿ ಮಾಡಿ ನೀವು ಮಾಡಿದ್ದು ಸರಿಯಿಲ್ಲ ಅಂತ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು. ಇದು ಒಂದಾಯ್ತಾ? ಇನ್ನೊಬ್ಬ ಪ್ರಮುಖ ನಾಯಕರು ಕೂಡ ಇದೇ ರೀತಿಯಲ್ಲಿ ಮಾತಾಡಿದರೆ ಅದನ್ನು ಹೇಳ್ತೀನಿ. ಕಡೆವರೆಗೂ ವಿಡಿಯೋವನ್ನು ನೋಡಿ. ಜೊತೆಗೆ ಇನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅವ್ರು ಯಾರಪ್ಪ ಅಂದರೆ, ನೇರ ಮಾತಿಗೆ ಹೆಸರುವಾಸಿಯಾದಂತಹ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್. ಬಿ.ಕೆ. ಹರಿಪ್ರಸಾದ್ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಈ ರೀತಿ ಆತುರದ ತೀರ್ಮಾನವನ್ನು ಮಾಡಬಾರ್ದು, ಅವಸರ ಮಾಡಬಾರ್ದು, ಅಲ್ಪಸಂಖ್ಯಾತರ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಮಾಡಬಾರ್ದು ಅನ್ನುವ ಕಂಟೆಕ್ಸ್ಟ್ನಲ್ಲಿ ಮಾತಾಡಿದ್ದಾರೆ. ಒನ್ಸ್ ಅಗೇನ್ ಅದು ಕೂಡ ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಟ್ಟಂತಹ ಸಂದೇಶ. ಇಷ್ಟೆಲ್ಲ ಅಧ್ವಾನ ಆಗಲಿಕ್ಕೆ ಕಾರಣವಾಗಿದ್ದೇ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಒಂದು ಪತ್ರಿಕಾಗೋಷ್ಠಿ. ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದರು. ಸಲೀಂ ಅಹಮದ್ ಯಾರು ಹೆಸರನ್ನ ಹೇಳಿಲ್ಲ, ಆದರೆ ನಮ್ಮ ಪಕ್ಷದ ನಾಯಕರೇ ದಾವಣಗೆರೆಯಲ್ಲಿ ಸೋಲಿಗೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿದರು. ನಮ್ಮ ಪಕ್ಷದ ನಾಯಕರು ಅಂತ ಹೇಳಿದರು, ಅವರ ಹೆಸರನ್ನ ಹೇಳಿರಲಿಲ್ಲ. ಸೊ ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ಜಬ್ಬಾರ್ ರಾಜೀನಾಮೆ ಆಯಿತು, ಸಸ್ಪೆಂಡ್ ಆಯಿತು. ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ನಸೀರ್ ಅಹಮದ್ ಅವರನ್ನು ವಜಾ ಮಾಡಲಾಯಿತು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡ್ತಾರೆ ಅಂತೇಳಿ ಚರ್ಚೆ ಆಗ್ತಾಯಿತ್ತು. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಕೆಪಿಸಿಸಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿ. ಅದು ಕಾಂಗ್ರೆಸ್ ನಾಯಕರ ವಿರುದ್ಧ ನಡೆಸಿದಂಥ ಪತ್ರಿಕಾಗೋಷ್ಠಿ. ಕೆಪಿಸಿಸಿ ಕಚೇರಿಯಲ್ಲಿ ಹಂಗೆ ನಡಿಬೇಕು ಅಂತಂದರೆ ಯಾರ್ದೋ ಕುಮ್ಮಕ್ಕಿರಬೇಕು. ಯಾರ್ದೋ ಅಂದರೆ ಅದು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ಕುಮ್ಮಕ್ಕು ಅಂತೇಳಿ ಕೂಡ ವ್ಯಾಖ್ಯಾನ ಆಗ್ತಾ ಇತ್ತು. ಈಗ ಸತೀಶ್ ಜಾರಕಿಹೊಳಿ ಮತ್ತು ಬಿ.ಕೆ. ಹರಿಪ್ರಸಾದ್ ನೇರವಾಗಿ ಮತ್ತು ಬಹಿರಂಗವಾಗಿ ಅದನ್ನು ಮಾತಾಡ್ತಿದ್ದಾರೆ ಅಷ್ಟೇ. ಅದರಿಂದನೇ ಸಲೀಂ ಅಹಮದ್ ಕೆಪಿಸಿಸಿ ಕಚೇರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಆರೋಪವನ್ನು ಮಾಡಿದ್ದು. ನೋಡಿ, ಪಕ್ಷದ ಅಧ್ಯಕ್ಷರಾಗಿ
ಡಿ ಕೆ ಶಿವಕುಮಾರ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಿತ್ತು. ಈ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಿತ್ತು. ಆದರೆ ಅವರೇನೆ KPCC ಕಚೇರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂತೆ ಮಾಡಿದರು, ಆರೋಪ ಮಾಡುವಂತೆ ಮಾಡಿದರು, ಕ್ರಮ ಕೈಗೊಳ್ಳುವಂತೆ ಕೂಡ ಮಾಡಿದರು ಸುರ್ಜೇವಾಲಾ ಅವರನ್ನು ಇಟ್ಕೊಂಡು. ಈಗ ಅದು ತಿರುಗುಬಾಣ ಆಗ್ತಿದೆ. ಡಿ ಕೆ ಶಿವಕುಮಾರ್ RSS ಬಗ್ಗೆ ಮೃದು ಧೋರಣೆ ಹೊಂದಿರುವಂಥವ್ರು, ಸದನದಲ್ಲಿ ಸದಾವಸ್ತಲೆ ಆಡದಂಥವ್ರು, ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಜೊತೆಗೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತವಾಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ತಾನು ಜಾತ್ಯತೀತ ನಾಯಕ ಅಂತ ಹೇಳ್ಕೊಂಡವರೇ ಅಲ್ಲ, ಅಥವಾ ಜಾತ್ಯತೀತ ಬಗ್ಗೆ ಮಾತನಾಡಿದವರಲ್ಲ. ಇನ್ಫ್ಯಾಕ್ಟ್ ಜಾತಿ ಬಗ್ಗೆ ಮಾತಾಡ್ತಾರೆ, ಜಾತಿಯ ನಾಯಕ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದಾಗಿ ಅವ್ರಿಗೆ ಸ್ವಲ್ಪ ಮುಸ್ಲಿಮರ ಕಂಡ್ರೆ ಅಷ್ಟಕ್ಕಷ್ಟೇ. ಅವರೆಲ್ಲೂ ಕೂಡ ಮುಸ್ಲಿಮರ ಜೊತೆಗೆ ಅಸೋಸಿಯೇಟ್ ಆಗೋದನ್ನು ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ರೀತಿಯಲ್ಲಿ ಅವ್ರ ವಿರುದ್ಧ ದ್ವೇಷ ಇದೆಯೇನೋ ಅನ್ನೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾದರು. ಅಬ್ದುಲ್ ಜಬ್ಬಾರ್ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಂಡ್ರು, ಅಲ್ಪಸಂಖ್ಯಾತರ ಘಟಕವನ್ನು ವಿಸರ್ಜನೆ ಮಾಡಿದರು, ಅವ್ರನ್ನ ಸಸ್ಪೆಂಡ್ ಮಾಡಿದರು, ನಸೀರ್ ಅಹಮದ್ ರಾಜೀನಾಮೆ ಕೊಡೋ ರೀತಿ ಮಾಡಿದರು ಸುರ್ಜೇವಾಲಾನ ಬಳಸ್ಕೊಂಡು, ಹೀಗೆಲ್ಲ ಮಾಡಿದರು. ಬಟ್ ಈಗ ಅದು ತಿರುಗುಬಾಣ ಆಗ್ತಿದೆ. ಹಿರಿಯರಾದಂತಹ ಸತೀಶ್ ಜಾರಕಿಹೊಳಿ ಮತ್ತು BK ಹರಿಪ್ರಸಾದ್ ಹೇಳಿರೋದು ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಇದ್ದಂಗೆ. ಡೆಫಿನೆಟ್ಲಿ ಅವರು ಹಿಂದೆ ಅಥವಾ ಮುಂದೆ ಅದನ್ನು ಮಾತಾಡಿರ್ತಾರೆ. ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ಗೆ ಇದು ಬೂಮ್ರಾ. ಯಾಕೆಂದರೆ ಪಕ್ಷಕ್ಕೆ ಮುಜುಗರ ಆದರೆ, ಪಕ್ಷಕ್ಕೆ ಹಿನ್ನಡೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಜುಗರ ಮತ್ತು ಹಿನ್ನಡೆ ಆದಂಗೆ ತಾನೆ. ಸೊ ಈ ರೀತಿ ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ದ್ವೇಷ ಅವ್ರಿಗೇ ಈಗ ತಿರುಗುಬಾಣ ಆಗ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ. ವಿಡಿಯೋ ಇಷ್ಟ ಆದರೆ ಬೊಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.